ಆಗ ನನಗೆ ಬಹಳ ಬೈಕೊಂಡಿದ್ದ ರಾಜಣ್ಣ ಅಲ್ಲ, ಈಗಲೂ ಬೈಕತ್ತೀಯ? ಈಗಿಲ್ಲ, ಸತ್ಯ ಹೇಳಿದ ಮೇಲೆ ಬಿಟ್ಬಿಡೆಯ. ಇರ್ಲಿ, ವಿದ್ಯಾವಂತರು ಕೂಡ ಈಗ ಒಬ್ಬ ಮೇಲ್ಜಾತಿ ಬಡವ ಬಂದ್ರೆ ಅವನ್ನ ಸ್ವಾಮಿ ಬುದ್ಧಿ ಅಂತ ಕೈ ಮುಗಿತೀವಿ. ಅದೇ ಒಬ್ಬ ದಲಿತ ವಿದ್ಯಾವಂತರಾಗಿ ಶ್ರೀಮಂತರಾಗಿ ಬಂದ್ರೆ ಅವನನ್ನ ಸಿಂಗುಲರ್ ನಲ್ಲಿ ಮಾತಾಡಿಸ್ತೇವೆ. ಇದು ಗುಲಾಮಗಿರಿಯ ಸಂಕೇತ. ಒಬ್ಬ ಮೇಲ್ಜಾತಿಯ ಬಡವ ಬಂದ್ರೆ ಅವನಿಗೆ ಸ್ವಾಮಿ ಬುದ್ಧಿ ಅಂತೀವಿ, ಅವನನ್ನ ಮೇಲ್ಗಡೆ ಕುಳ್ಳಿಸ್ತೀವಿ. ಅದೇ ಒಬ್ಬ ದಲಿತ ವಿದ್ಯಾವಂತನಾದರೂ ಕೂಡ ಶ್ರೀಮಂತ ಆದರೂ ಕೂಡ ಅವರನ್ನ ನಾವು ಸಿಂಗುಲರ್ ನಲ್ಲಿ ಮಾತಾಡಿಸ್ತೀವಿ. ಇದು ಶೂದ್ರರಿಗಿರ್ತಕ್ಕಂಥ ದಾಸ್ಯದ ಸಂಕೇತ. ಇದನ್ನ ಕಿತ್ತು ಒಗಿಬೇಕು. ಇಲ್ಲಿ ಕಿತ್ತು ಒಗೆದಿರೋದ್ರಿಲ್ಲೇನೆ ರಾಜಣ್ಣ ನಿಷ್ಠುರವಾಗಿ ಅದರಿಂದ ಏನೇ ಪರಿಣಾಮ ಆಗಲಿ ಆ ಪರಿಣಾಮವನ್ನು ಎದುರಿಸ್ತೀನಿ ಅಂತಕ್ಕಂಥ ಧೈರ್ಯ ಇರಬೇಕಾಗ್ತದೆ. ಯಾವುದೇ ಪರಿಣಾಮ ಅದರಿಂದ ಆಗ್ಬೋದು, ಕೆಟ್ಟದು ಆಗ್ಬೋದು, ಒಳ್ಳೇದು ಆಗ್ಬೋದು. ನನ್ನ ಪ್ರಕಾರ ಒಳ್ಳೇದಾಗ್ತದೆ. ನಾನು ಇವತ್ತಿನವರೆಗೆ ನನಗೆಲ್ಲ ಒಳ್ಳೇದೇ ಆಗಿದೆ, ನನಗೆ ಕೆಟ್ಟದು ಆಗೇ ಇಲ್ಲ, ರಾಜಣ್ಣನಿಗೂ ಆಗಿಲ್ಲ ಅಂತ ಅನ್ಕೊಂಡಿದ್ದೀನಿ. ಈಗ ರಾಜಣ್ಣ ನೋಡಿ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿಲಿ ಸ್ಪರ್ಧೆ ಮಾಡ್ತಾ ಇಲ್ಲ, ಎಸ್ಟಿಗೆ ರಿಸರ್ವ್ ಆಗಿದೆ ಸ್ಥಾನಗಳಿದ್ದಾವೆ. 2008ರಲ್ಲಿ ರಿಸರ್ವ್ ಆಯಿತು, 2008ರಲ್ಲಿ ರಿಸರ್ವ್ ಆಯಿತು. ಅವರು ಸಾಮಾನ್ಯ ಕ್ಷೇತ್ರದಲ್ಲಿ ನಿಂತ್ಕೋತಾರೆ. ಈಗ 3 ಸಾರಿ MLA ಆಗಿರೋದು ಕೂಡ ಸಾಮಾನ್ಯ ಕ್ಷೇತ್ರದಲ್ಲಿ. ಸಾಮಾನ್ಯವಾಗಿ ಅವರು ಎಸ್ಟಿ ಕ್ಷೇತ್ರದಲ್ಲಿ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿಲಿ ನಿಂತ್ಕೋತಾರೆ. ಇವರು ಸಾಮಾನ್ಯ ಕ್ಷೇತ್ರದಿಂದ ಗೆದ್ದಿದ್ದಾರೆ. 2 ಸಾರಿ ಸೋತಿರ್ಬೋದು. ಗೆಲುವು ಸೋಲುಗಳು ರಾಜಕೀಯದಲ್ಲಿ ಸಾಮಾನ್ಯ. ಶ್ರೀಮತಿ ಇಂದಿರಾ ಗಾಂಧಿ ಅವರೇ ಸೋತರು. ಇಡೀ ದೇಶದ ಜನರನ್ನ ಗೆಲ್ಲಿಸ್ತಕ್ಕಂಥ ಶಕ್ತಿ ಇದ್ದಂತ ಇಂದಿರಾ ಗಾಂಧಿ ಅವರೇ ಸೋತರು. ನಾನು ಸೋತಿದ್ದೀನಿ. ನಾನು 3 ಸಾರಿ ಸೋತಿದ್ದೀನಿ, ಅಲ್ಲ 4 ಸಾರಿ ಸೋತಿದ್ದೀನಿ, 9 ಸಾರಿ ಗೆದ್ದಿದ್ದೀನಿ. 4 ಸಾರಿ ಸೋತಿದ್ದೀನಿ, 9 ಸಾರಿ ಗೆದ್ದಿದ್ದೀನಿ. ಸೋಲು ಗೆಲುವುಗಳು ರಾಜಕೀಯದಲ್ಲಿ. ಆದರೆ ಸೋಲು ಗೆಲ್ಲಿ ನಾವು ಬದ್ಧತೆ ಇರ್ತಕ್ಕಂಥ ವಿಚಾರವನ್ನ, ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ವಿಚಾರವನ್ನ ಯಾವ ಕಾರಣಕ್ಕೂ ಕೂಡ ಮರಿಬಾರದು, ಯಾವ ಕಾರಣಕ್ಕೂ ಕೂಡ ವಿಚಲಿತರಾಗಬಾರದು. ಇದನ್ನ ನಾವು ಮಾಡಿದ್ರೇನೆ ನಾವು ರಾಜಕೀಯದಲ್ಲಿ ಇದ್ದದಕ್ಕೆ ಸಾರ್ಥಕ ಆಗ್ತದೆ. ನಮ್ಮ ಬದುಕು ಸಾರ್ಥಕ ಆಗ್ತದೆ. ನಾವು ಈ ಹುಟ್ಟು ಸಾವುಗಳಿರ್ತವಲ್ಲ, ಇವು ಇದ್ದೇ ಇರ್ತವೆ. ಇದು ಎಲ್ಲರೂ ಹುಟ್ಟಿದ ಮೇಲೆ ಸಾಯಲೇಬೇಕು. ಒಬ್ರು 70 ವರ್ಷ ಬದುಕ್ಬೋದು, ಒಬ್ರು 80 ವರ್ಷ ಬದುಕ್ಬೋದು, ಒಬ್ರು 100 ವರ್ಷ ಬದುಕ್ಬೋದು, ಒಬ್ರು 120 ವರ್ಷ ಬದುಕ್ಬೋದು. ಆದರೆ ಈ ಹುಟ್ಟು ಸಾವಿನ ನಡುವೆ ಇದೆಯಲ್ಲ, ಅದನ್ನ ಸಾರ್ಥಕ ಮಾಡ್ಕೊಳ್ತಕ್ಕಂಥ ಪ್ರಯತ್ನ ಮಾಡ್ತಕ್ಕಂಥದ್ದೇ ನಿಜವಾದಂಥ ಬದುಕು ಅಂತಕ್ಕಂಥದನ್ನ ಅರ್ಥ ಮಾಡ್ಕೋಬೇಕು. ನೀವು ಒಂದ್ಸಾರಿ ಹಿಂದಿರುಗಿ ನೋಡ್ಬೇಕು. ಪ್ರತಿಯೊಬ್ರು ಕೂಡ ಹುಟ್ಟಿದ ಮೇಲೆ ನನ್ನ ಜೀವನ ಸಾರ್ಥಕ ಆಗಿದೆಯಾ ಇಲ್ವಾ ಅಂತೇಳಿ ಒಂದ್ಸಾರಿ ಹಿಂದಿರುಗಿ ನೋಡ್ಬೇಕು. ನಿಮಗೆ ಸಮಾಧಾನ ಆದರೆ, ನಿಮ್ಮ ಜೀವನ ಸಾರ್ಥಕ ಆಗಿದ್ರೆ ಹುಟ್ಟಿದದಕ್ಕೆ ಸಾರ್ಥಕ ಆಗ್ತದೆ, ಇಲ್ಲವರೇ ಸಾರ್ಥಕ ಅಲ್ವಾ? ಅದನ್ನ ರಾಜಣ್ಣ ಅವರ ಜೀವನವನ್ನ ಸಾರ್ಥಕ ಮಾಡ್ಕೊಂಡಿದ್ದಾರೆ. ರಾಜಣ್ಣ ಅವರ ಜೀವನ ಸಾರ್ಥಕ ಮಾಡ್ಕೊಂಡಿದ್ದಾರೆ. ಅದರಿಂದ ನಾನು ಒಂದ್ಸಾರಿ ರಾಜ
ರಾಜಣ್ಣನಿಗೆ ನಾನು ಸೋತ್ರ ಮಧುಗಿರಿಯಿಂದ ಬಹಳ ಕಡಿಮೆ ಅಂತರದಲ್ಲಿ ಸೋತ್ರಿಲ್ಲ. 2009 ಇರಬೇಕು. 2009 ಬೈ ಎಲೆಕ್ಷನ್ ಮೇಲೆ ನಿಂತಿದ್ರು. ಕುಮಾರಸ್ವಾಮಿ ಅವರ ಧರ್ಮಪತ್ನಿ ನಿಂತಿದ್ರು ಇವ್ರ ಮೇಲೆ ಅಲ್ಲ. ಆಗ ನಾನು ಚುನಾವಣೆ ಬರ್ತೀನಿ ಅಂತ ಹೇಳಿದ್ದೆ ಪ್ರಚಾರ ಮಾಡಕ್ಕೆ. ಆಮೇಲೆ ತೀರ್ಮಾನ ತಗೊಂಡೆ, ನಾನು ಕಾಂಗ್ರೆಸ್ನ ಉಪಚುನಾವಣೆಯಲ್ಲಿ ನಿಂತಿರ್ತಕ್ಕಂಥ ಕಾಂಗ್ರೆಸ್ನ ಅಭ್ಯರ್ಥಿಗಳಿಗೆ ಪ್ರಚಾರಕ್ಕೆ ಹೋಗಬಾರ್ದು ಅಂತ ತೀರ್ಮಾನ ತಗೊಂಡೆ. ಆಗ ಇವ್ರ ಕಾನ್ಸ್ಟಿಟ್ಯೂನ್ಸಿಗೂ ಬರಲಿಲ್ಲ. ಪಾಪ ಕಡಿಮೆ ಅಂತರದಲ್ಲಿ ಸೋತು, ಕಡಿಮೆ ಅಂತರದಲ್ಲಿ ಸೋತ್ಬಿಟ್ರು. ಆಗ ನನಗೆ ಬಹಳ ಬೈಕೊಂಡಿದ್ದ ರಾಜಣ್ಣ. ಅಲ್ಲ, ಈಗಲೂ ಬೈಕತ್ತೀಯ? ಈಗಿಲ್ಲ, ಸತ್ಯ ಹೇಳಿದ್ಮೇಲೆ ಬಿಟ್ಬಿಡೆಯ. ಸತ್ಯ ಹೇಳಿದ್ಮೇಲೆ ಹಣೆ ಬರ ನಂಬ್ಕೊಳಕ್ ಹೋಗ್ಬೇಡ, ಹಣೆ ಬರ ನಂಬೋದು ಬೇಡ. ಯಾಕಂದ್ರೆ ಈ ಕರ್ಮ ಸಿದ್ಧಾಂತ ಇದೆಯಲ್ಲ, ಇದನ್ನ ಬಸವಣ್ಣವ್ರನ್ನೇ ತಗರಾಕ್ಬಿಟ್ಟಿದ್ರು. ಹಣೆ ಬರ ಅನ್ನೋದು ಇದೆಯಲ್ಲ, ಇದು ನಮ್ಗೆ ಬೇರೆಯವ್ರು ಹೇಳ್ಕೊಟ್ಟಿರೋದು. ಯಾವ ದೇವರು ಯಾರ ಮೇಲೂ ಯಾವ ಹಣೆನೂ ಬರೆಯಲ್ಲ. ಹಾಗಾದ್ರೆ ನಮ್ಮ ಅಪ್ಪನಿಗೆ 6 ಜನ ಮಕ್ಕಳು. ನಮ್ಮ ಅಣ್ಣ 4ನೇ ತರಗತಿವರೆಗೂ ಓದ್ದ. ಇನ್ನಿಬ್ರು ತಮ್ಮದಿರು ಓದ್ಲೇ ಇಲ್ಲ, ಇಬ್ರು ಅಕ್ಕದಿರು ಓದ್ಲೇ ಇಲ್ಲ. ಅವ್ರಿಗೆಲ್ಲ ಬರೆದ್ಬಿಟ್ಟಿದ್ದ ದೇವರು, ಓದ್ಬೇಡ ನೀನು ಅಂತ, ಶಾಲೆಗೆ ಹೋಗ್ಬಿಡಿ. ನನಗೆ ಮಾತ್ರ ಲಾ ಓದುವಂತ ಬರೆದ್ಬಿಟ್ಟಿದ್ದ, ಚೀಫ್ ಮಿನಿಸ್ಟರ್ ಆಗುವಂತ ಬರೆದ್ಬಿಟ್ಟಿದ್ದ. ಹಾಗಾದ್ರೆ ತಾರತಮ್ಯ ಮಾಡೋದು, ಒಬ್ರಿಗೊಬ್ರಿಗೆ ತಾರತಮ್ಯ ಮಾಡೋದಿದೆಯಲ್ಲ, ದೇವರು ಯಾರಿಗೂ ತಾರತಮ್ಯ ಮಾಡಲ್ಲ. ಅದಕ್ಕೆ ಬಸವಾದಿ ಶರಣರು ಈ ಕರ್ಮ ಸಿದ್ಧಾಂತವನ್ನ ತ್ಯಜಿಸಿದ್ರು. ಕರ್ಮ ಸಿದ್ಧಾಂತ ಇದೆಯಲ್ಲ, ನಾನು ಈಗ ಯಾಕಪ್ಪ ಬಟ್ಟೆ ಇಲ್ಲ, ಈಗ ಯಾಕೆ ನಿನಗೆ ಹೊಟ್ಟೆಗಿಲ್ಲ, ನೀನ್ ಯಾಕೆ ಅವಿದ್ಯಾವಂತನಾಗಿದ್ದೀಯ ಅಂತಂದ್ರೆ, ನಾನು ಹಿಂದಿನ ಜನ್ಮದಲ್ಲಿ ಪಾಪದ ಕೆಲಸ ಮಾಡ್ಬಿಟ್ಟಿದ್ದೆ, ಕರ್ಮದ ಕೆಲಸ ಮಾಡ್ಬಿಟ್ಟಿದ್ದೆ. ಅದಕ್ಕೆ ಈ ಜನ್ಮದಲ್ಲಿ ನಾನು ಹಿಂಗ್ ಹುಟ್ಟುಬಿಟ್ಟಿದ್ದೀನಿ. ಯಾರು ಹೇಳ್ಕೊಟ್ಟಿರೋದು ಇದನ್ನ? ಮೇಲ್ಜಾತಿಯವರು ಹೇಳ್ಕೊಟ್ಟಿದ್ರು. ಹುಷಾರಾಗಿರ್ಬೇಕು, ಎಲ್ಲ ನಡ್ಕೊಳ್ಬೇಕು. ಯಾರು ಹುಟ್ಟಿನಿಂದ ಕೀಳುವಲ್ಲ, ಯಾರು ಮೇಲುವಲ್ಲ. ಹುಟ್ಟಿನಿಂದ ಯಾರು ಅಸಮರ್ಥರು ಅಲ್ಲ, ಸಮರ್ಥರು ಅಲ್ಲ. ಹುಟ್ಟಿನಿಂದ ಯಾರು ಆಗಲ್ಲ. ಹಾಗಾದ್ರೆ ಅಂಬೇಡ್ಕರ್ ಹೆಂಗೆ ಅಷ್ಟೊಂದು ಮೇಧಾವಿ ಆದರು? ದಲಿತ ಜಾತಿಲಿ ಹುಟ್ಟಿದ್ದು, ಯಾಕೆ ಮೇಧಾವಿ ಆದರು? ವಾಲ್ಮೀಕಿ ಯಾಕೆ ಮೇಧಾವಿ ಆದರು? ರಾಮಾಯಣ ಬರೆದರು. ಎಸ್ಟಿ ಜಾತಿಲಿ ಹುಟ್ಟಿದಿರಲ್ಲ, ನಾನು ಕುರುಬರ ಜಾತಿಲಿ ಹುಟ್ಟಿದ್ದೀನಲ್ಲ. ಅದರಿಂದ ಹುಟ್ಟಿನಿಂದ ಯಾರು ದಡ್ರು ಅಲ್ಲ, ಯಾರು ಮೇಧಾವಿಗಳು ಅಲ್ಲ. ಅದು ನಿಮಗೆ ಅವಕಾಶ ಸಿಕ್ಬೇಕಷ್ಟೇ. ಅವಕಾಶ ಸಿಕ್ಕಿದ್ರೆ ಈಗ ರಾಜಣ್ಣನಿಗೆ ಸಹಕಾರಿಯಾಗತಕ್ಕಂಥ ಅವಕಾಶ ಸಿಕ್ಕ. ಬಹಳ ಜನ ಸಹಕಾರಿಗಳಾಗೋದು ಅಪರೂಪ. ದಲಿತ ಜನಾಂಗದಲ್ಲಿ ಹುಟ್ಟಿ ಒಬ್ಬ ಸಮರ್ಥ ಸಹಕಾರಿಯಾಗೋದಿದೆಯಲ್ಲ, ಇಟ್ ಇಸ್ ನಾಟ್ ಸೋ ಈಜಿ. ನಾವು ಅವಕಾಶ ಸಿಕ್ಬೇಕಷ್ಟೇನೆ. ನನ್ಗೆ ಅವಕಾಶ ಸಿಕ್ತು, ನಾನು ಬೆಳೆದು, ನಾನು ಲಾಯರ್ ಆದೆ, MLA ಆದೆ, ಮುಖ್ಯಮಂತ್ರಿ ಆಗ್ಲಿಕ್ಕೆ ಅವಕಾಶ ಸಿಕ್ತು. ಇಲ್ಲರೂ ಆಗ್ತಾನೆ ಇರಲಿಲ್ಲ. ನಾನು ಓದ್ದೆ ಹೋಗಿದ್ರೆ ಏನೂ ಆಯ್ತಿರ್ಲಿಲ್ಲ. ಅದಕ್ಕೆ ನಾನು ರಾಜಪ್ಪ ಮೇಷ್ಟ್ರನ್ನ ಯಾವಾಗಲೂ ನೆನ್ಕೊತಾ ಇರ್ತೀನಿ. ನಾನು ನೇರವಾಗಿ 5ನೇ ತರಗತಿ ಸೇರಿದೆ. ಆ ರಾಜಪ್ಪ ಮೇಷ್ಟ್ರು ಬರದೇ ಹೋಗಿದ್ರೆ ನಮ್ಮೂರಿಗೆ ಹೆಡ್ ಮಾಸ್ಟರ್ ಆಗಿ. ನಾನು 5ನೇ ತರಗತಿಗೆ ಸೇರ್ಕತ್ತೇನೂ ಇರಲಿಲ್ಲ, ವಿದ್ಯಾವಂತ ಆಯ್ತಾನೂ ಇರಲಿಲ್ಲ, MLA ಆಯ್ತಾನೂ ಇರಲಿಲ್ಲ, ಮುಖ್ಯಮಂತ್ರಿ ಆಯ್ತಾನೂ ಇರಲಿಲ್ಲ. ಆಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಇದೆಯಲ್ಲ, ಅದು ಇಂಥ ಸಂವಿಧಾನ ಇಲ್ಲದ್ರೆ ನಾವೆಲ್ಲರೂ ಕೂಡ ಮುಖ್ಯವಾಹಿನಿಗೆ ಬರಕ್ಕೆ ಆಯ್ತಾನೇ ಇರಲಿಲ್ಲ. ನಾವು ಅವಕಾಶ ಸಿಕ್ಕಿದಾಗ ಈ ಸಮಾಜದಲ್ಲಿ ಬದಲಾವಣೆ ತರಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು. ನಾನು ಅದಕ್ಕೆ ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ
ಈಗ ಮುಖ್ಯಮಂತ್ರಿ ಆದಾಗ, ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗ ನಾವು ಸಮಾಜದಲ್ಲಿ ಬಡತನ ಹೋಗಲಾಡಿಸ್ಬೇಕು, ಸಾಮಾಜಿಕ ಆರ್ಥಿಕ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸ ಮಾಡಬೇಕು. ಅದು ಮಾಡಿದಾಗ ಮಾತ್ರ ಸಮಾಜದಲ್ಲಿ ಬದಲಾವಣೆಯನ್ನು ಮಾಡಲಿಕ್ಕೆ ಆಗ್ತದೆ. ಅದಕ್ಕೋಸ್ಕರ ನಾನು ಯಾಕೆ ರಾಜಣ್ಣವ್ರನ್ನ ನಂಬ್ತೀನಿ, ಪ್ರೀತಿಸ್ತೀನಿ ಅಂತಂದ್ರೆ ಅವರ ಬಡವರ ಮೇಲೆ ಇರ್ತಕ್ಕಂಥ ಕಾಳಜಿ, ಬಡವರ ಮೇಲೆ ಇರ್ತಕ್ಕಂಥ ಕಾಳಜಿ. ಯಾವುದೇ ಜಾತಿ ಸೇರಿರಲಿ, ಈಗ ನಾವು ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಕೊಟ್ಟಿದ್ದೀವಿ. ಅದರಲ್ಲಿ ಜಾತಿ ಇದೆಯಾ, ಪಕ್ಷ ಇದೆಯಾ, ಧರ್ಮ ಇದೆಯಾ? ಎಲ್ಲ ಜಾತಿಯವರು ಇದ್ದಾರೆ. ಬಿಜೆಪಿ ಅವರು ಇಲ್ವಾ? JDS ನವರು ಇಲ್ವಾ? ಅವ್ರನ್ನೆಲ್ಲ ಬಿಟ್ಬಿಟ್ಟಿದ್ದೀವ ನಾವು. ಎಲ್ಲ ಗ್ಯಾರಂಟಿ ಯೋಜನೆಗಳನ್ನ ಎಲ್ಲ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಬಡವರಿಗೆ 1,64,00,000 ಕುಟುಂಬಗಳಿಗೆ ಗೃಹ ಜ್ಯೋತಿ ಫ್ರೀಯಾಗಿ ಕರೆಂಟ್ ಕೊಟ್ಟಿದ್ದೀವಿ. 1,22,00,000 ಕುಟುಂಬದವರಿಗೆ 2,000 ರೂಪಾಯಿ ಫ್ರೀಯಾಗಿ ಕೊಡ್ತಾ ಇದ್ದೀವಿ. 1,22,00,000 ಕುಟುಂಬಗಳಿಗೆ ಫ್ರೀಯಾಗಿ ಕೊಡ್ತಾ ಇದ್ದೀವಿ. ಎಲ್ಲ ಮಹಿಳೆಯರಿಗೂ ಜಾತಿ ಇದೆಯದು ಏನ್ರಮ್ಮ? ಎಲ್ಲ ಮಹಿಳೆಯರಿಗೂ ಕೂಡ ಫ್ರೀಯಾಗಿ KSRTC ಬಸ್ನಲ್ಲಿ ಓಡಾಡಲ್ಲ ಅಲ್ವಾ? ಅದರಲ್ಲಿ ಇಂಥ ಜಾತಿಯವರಿಗೆ ಹೋಗ್ಬೇಕು ಅಂತ ಹೇಳಿದೀವ, ಇಂಥ ಪಕ್ಷದವರಿಗೆ ಹೋಗ್ಬೇಕು ಅಂತ ಹೇಳಿದೀವ? ಬಡವರು ಯಾವುದೇ ಜಾತಿ. ನಾನು ಬರಗೂರು ರಾಮಚಂದ್ರಪ್ಪನವರ ಇದು ಒಂದು ರಿವ್ಯೂ ಇದನ್ನ ಎಂಥದ್ದು ನಿಮ್ಮ ಲೇಖನದಲ್ಲಿ ಓದ್ದೆ ನಾನು. ರಾಜಣ್ಣವರು ಉತ್ತರ ಕೊಟ್ಟವ್ರೆ. ಏನಂತ ಅಂತಂದ್ರೆ ಏನಂತ ಸಂದರ್ಶನದಲ್ಲಿ ಓದ್ದೆ. ಸಂದರ್ಶನ ಮಾಡಿದ್ದಾರೆ ಅವರು, ಲೇಖನೂ ಬರೆದು ಸಂದರ್ಶನೂ ಮಾಡಿದ್ದಾರೆ. ಅದರಲ್ಲಿ ಸಂದರ್ಶನ ಓದ್ದೆ, ಸುಮ್ಮನೆ ಬರುವಾಗ ಕಣ್ಣಾಡಿಸ್ತೆ. ಅದರಲ್ಲಿ ಅಲ್ಲಿ ರಾಜಣ್ಣ ಹೇಳಿದ್ದಾರೆ, ನೋಡಪ್ಪ, ನಾವು ಯಾವ ಧರ್ಮ ಜಾತಿ ಎಲ್ಲ ನೋಡ್ಬೋದು. ಆಮೇಲೆ ಇವತ್ತಿಗೂ ಕೂಡ ಶಾಲೆಗೆ ಫೀಸ್ ಇಲ್ಲ. ಒಂದು ಘಟನೆ ಅವ್ರ ಮೇಲೆ ದೊಡ್ಡ ಪರಿಣಾಮ ಬೀರ್ಬಿಟ್ಟದೆ. ಯಾರೇ ಬರಲಿ, ಯಾವ ಜಾತಿಯವರಾರು ಬರಲಿ, ಯಾವ ಧರ್ಮದವರಾರು ಬರಲಿ, ನಮ್ಗೆ ಆಗದೇ ಇರೋರು ಬರಲಿ, ಗೊತ್ತಿರೋರು ಬರಲಿ, ಗೊತ್ತಿಲ್ಲದವ್ರು ಬರಲಿ, ಅವ್ರಿಗೆಲ್ರಿಗೂ ಕೂಡ ಇವತ್ತು ಫೀಸ್ ಕೊಡ್ತೀನಿ ನಾನು ಅಂತ ಬರ್ತಿದ್ದಾರೆ. ನಿಮ್ಮ ಸಂದರ್ಶನದಲ್ಲಿ ಅದನ್ನು ಹೇಳಿದ್ದಾರೆ ರಾಜಣ್ಣವರು. ಅದು ಇರಬೇಕು, ಆ ಗುಣ ಪ್ರತಿಯೊಬ್ಬರಿಗೂ ಕೂಡ ಬರಬೇಕು. ಕಷ್ಟದಲ್ಲಿರೋರಿಗೆ ಸಹಾಯ ಮಾಡ್ತಕ್ಕಂಥ, ಸಹಾಯ ಮಾಡದವರು ಓಲಿ ದ್ವೇಷಿಸಬಾರ್ದು. ಯಾವ ಕಾರಣಕ್ಕೂ ಇನ್ನೊಬ್ಬರನ್ನು ದ್ವೇಷಿಸಬಾರ್ದು. ಅದನ್ನು ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ರಾಜಣ್ಣವರು ಈ 74 ವರ್ಷಗಳು ಮಾಡ್ಕೊಂಡು ಬಂದಿದ್ದಾರೆ. ಮುಂದೇನೂ ಕೂಡ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸಿ, ಅದಕ್ಕೋಸ್ಕರ ಹೆಚ್ಚು ಅವ್ರ ಕುಟುಂಬ ವರ್ಗದವರಿಗೆ ಅವರಿಗೆ ಹೆಚ್ಚು ಆಯುಷು ಆರೋಗ್ಯಗಳನ್ನು ಕೊಡಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಮತ್ತೊಮ್ಮೆ ರಾಜಣ್ಣವರಿಗೆ ನಾನು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿ, ಜೈ ಹಿಂದ್, ಜೈ ಕರ್ನಾಟಕ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.